ಹಾಯ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೋಡಿ, ಇವತ್ತಂತೂ ನನಗೆ ತುಂಬ ಖುಷಿಯಾದ ದಿನ ಅಂತಲೇ ಹೇಳ್ಬೋದು. ಯಾಕಂದರೆ ನನ್ನ ಕಿಚನ್ ಔಟ್ಲುಕ್ ಚೇಂಜ್ ಮಾಡ್ತಿದ್ದೀನಿ. ತುಂಬ ದಿನದಿಂದ ಅಂದ್ಕೊತಿದ್ದೆ ಅಲ್ವಾ, ಆಗ್ತಿರಲಿಲ್ಲ. ಹಾಗೆ ನಾನು 1K ಸಬ್ಸ್ಕ್ರೈಬ್ ಆದಮೇಲೆ ಚೇಂಜ್ ಮಾಡಿದ್ರಾಯ್ತು ಅಂದ್ಕೊಂಡಿದ್ನಲ್ವಾ. ಆಗ ನಮ್ಮ ಹಸ್ಬೆಂಡ್ ಹೇಳಿದರು, 1K ಆದಮೇಲೆ ಮಾಡಬೇಕಂತೇನಿಲ್ಲ, ನೀನು ಕ್ರಿಯೇಟಿವಿಟಿಯಾಗಿ ಮಾಡು, ಜನ ಇಷ್ಟಪಡ್ತಾರೆ, ಚೇಂಜಸ್ ಕೇಳ್ತಿರ್ತಾರೆ ಅವರು ಕೂಡ, ಅವ್ರಿಗೂ ನೋಡೋಕ್ಕೆ ಇಂಟ್ರೆಸ್ಟ್ ಬರುತ್ತೆ, ಹೀಗೆ ಮಾಡು, ನಾನು ಸಪೋರ್ಟ್ ಮಾಡ್ತೀನಿ ಅಂತೇಳಿ ಅವ್ರು ಕೂಡ ಸಪೋರ್ಟ್ ಮಾಡ್ತಿದ್ರು. ನೋಡಿ, ನಾನು ಈ ಥರ ಹ್ಯಾಂಗರ್ಸ್ ತಂದಿದ್ದೆ, ಅದಕ್ಕೆ ವೈಟ್ ಪೇಂಟ್ ಸ್ಪ್ರೇ ಹೊಡಿತಿದ್ದೀನಿ. ನಮ್ಮ ಹಸ್ಬೆಂಡೇ ಹೊಡೆದ್ಕೊಡ್ತಿದ್ರು. ನನಗೆ ಸ್ವಲ್ಪ ಅಲರ್ಜಿ ಇರೋದ್ರಿಂದ ಅವರೇ ಸ್ಪ್ರೇ ಮಾಡಿ ಕೊಡ್ತಿದ್ರು. ನಾನು ದೂರದಲ್ಲಿ ನಿಂತ್ಕೊಂಡು ವಿಡಿಯೋ ಮಾಡ್ಕೊತಿದ್ದೆ. ಹಾಗೆ ತುಂಬಾ ಖುಷಿ ಆಯಿತು ನನಗೆ. ಮೇಕ್ ಓವರ್ ಮಾಡ್ತಿದ್ದೀನಿ, ಹೇಗೆ ಬರುತ್ತೋ ಹೇಗಿಲ್ಲೋ ಅಂತಲೂ ಸ್ವಲ್ಪ ಟೆನ್ಷನಲ್ಲಿ, ಕ್ಯೂರಿಯಾಸಿಟಿಯಿಂದ ಇದ್ದೆ. ಯಾಕಂದರೆ ನೋಡಿದ್ದೆ, ಬಟ್ ನಾನಾಗಿ ಎಕ್ಸ್ಪೆರಿಮೆಂಟ್ ಮಾಡಿರಲಿಲ್ಲ. ಫೈನಲಿ ಆಗಿ ಎಷ್ಟು ಅನ್ಎಕ್ಸ್ಪೆಕ್ಟೆಡಾಗಿ ಬಂದಿದೆ ಅಂದರೆ ಇಮ್ಯಾಜಿನೇಷನ್ ಕೂಡ ಮಾಡೋಕ್ಕಾಗಲ್ಲ. ನೋಡಿ, ನನಗಂತೂ ತುಂಬಾ ಖುಷಿ ಆಯಿತು. ಒಂಥರ ಸ್ವರ್ಗ ಫೀಲ್ ಆದಂಗೆ ಆಯಿತು ಗೊತ್ತಾ. ಇದು ನನ್ನ ಕಿಚನಾ ಅಂತ ಅನ್ಸುತ್ತೆ, ಡೌಟ್ ಬಂತು. ತುಂಬ ದಿನದಿಂದ ಆಸೆ ಇತ್ತು ನನಗೆ ಈ ಥರ ಎಲ್ಲ ಮಾಡಿ ಇಟ್ಕೋಬೇಕಂತ. ಜಾತ್ರೆ ಫೀಲ್ ಅದೆಲ್ಲ ನನಗೆ ಗೊತ್ತಿಲ್ಲ. ನನಗೆ ಈ ಥರ ಇಷ್ಟ, ತುಂಬಾ ಇಷ್ಟ. ನನ್ನ ಇಷ್ಟ ನಾನು ಯಾಕೆ ಮಾಡಬಾರ್ದಂತ ಫೈನಲಿ ಮಾಡಿದ್ದೀನಿ. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ, ತುಂಬ ಚೆನ್ನಾಗಿ ಬಂದಿದೆ. ಈ ಥರ ನಾನು ವಿಂಡೋಗೆಲ್ಲ ಸ್ಟಿಕ್ಕರ್ ಹಾಕಿ ಅಂಟಿಸಿ ಮಾಡ್ಕೊಂಡಿದ್ದೀನಿ. ಫೈನಲಾಗಿ ತುಂಬಾ ಚೆನ್ನಾಗಿ ಬಂದಿದೆ. ನಾನು ಯಾವ ಥರ ಮನೆ ಜೋಡಿಸ್ಕೊಂಡಿದ್ದೀನಿ ಅಂತ ತಿಳಿಸ್ಕೊಡ್ತೀನಿ. ಮೇಲೆ ಈ ಥರ ಪ್ಲೇಟ್ಸ್ ಆಗಲಿ ಮತ್ತು ಬಾಕ್ಸಸ್ ಆಗಲಿ ಈ ಥರ ಎಲ್ಲ ನೀಟಾಗಿ ಜೋಡಿಸ್ಕೊಂಡಿದ್ದೀನಿ. ನೋಡಿ, ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಕೆಳಗಡೆ ಇರೋ ಪ್ಲೇಟ್ಸ್ ಎಲ್ಲ ಮೇಲ್ಗಡೆ ಜೋಡಿಸ್ಕೊಂಡಿದ್ದೀನಿ. ಇಲ್ಲಿ ಈ ಥರ ವಿಂಡೋಕ್ಕೆ ಈ ಥರ ಎಲೆಗಳನ್ನು ಹಾಕಿ ಡೆಕೋರೇಟ್ ಮಾಡ್ಕೊಂಡಿದ್ದೀನಿ. ನಾನೆಲ್ಲ ಹಾಕಿರೋದು ಆರ್ಟಿಫಿಷಿಯಲ್ಲೇ. ಇಲ್ಲಿ ಬಂದು ನೋಡಿದರೆ ಈ ಥರ 2 ಸ್ಟ್ಯಾಂಡ್ ಹಾಕಿ ಅಲ್ಲಿ ಮೇಲ್ಗಡೆ ಎಲ್ಲ ಕಾಳುಗಳು ಇಟ್ಕೊಂಡಿದ್ದೀನಿ. ಹಾಗೆ ಕೆಳಗಡೆ ಸಾಸಿವೆ, ಜೀರಿಗೆ ಏನೇನಿದೆ ಅದನ್ನೆಲ್ಲ ಇಟ್ಕೊಂಡು ಈ ಥರ ಎಲೆಗಳಿಂದ ಡೆಕೋರೇಟ್ ಮಾಡಿದ್ದೀನಿ. ಇಲ್ಲಿ ಪ್ಲೇಟ್ಸ್ ಇಟ್ಟಿದ್ನಲ್ವ, ಖಾಲಿ ಉಳಿತಂತ ಜ್ಯೂಸ್ ಗ್ಲಾಸಸ್ ಹಾಕ್ಕೊಂಡಿದ್ದೀನಿ. ಆ ಕಡೆ ಚಾಕು, ಕತ್ರಿ ಆ ಥರ ಎಲ್ಲ ಇಟ್ಕೊಂಡಿದ್ದೀನಿ. ಕೆಳಗಡೆ ನಾರ್ಮಲಾಗಿ ಬೌಲ್ಸ್ಗಳೆಲ್ಲ ಇಟ್ಕೊಂಡಿದ್ದೀನಿ. ನೋಡಿ, ಈ ಕಡೆ ಎಲ್ಲ ಟೀ ಪೌಡ್ರು, ಶುಗರು, ಉಪ್ಪು, ಹಾಗೆ ಕಲ್ಲುಪ್ಪು ಪುಡಿ ಎಲ್ಲ ಇಟ್ಕೊಂಡಿದ್ದೀನಿ. ಕೆಳಗಡೆ ಉಪ್ಪಿನಕಾಯಿ, ಆಮೇಲೆ ಶೇಂಗದ ಖಾರ ಆ ಥರ ಎಲ್ಲ ಎಕ್ಸ್ಟ್ರಾ ಇಟ್ಕೊಂಡಿದ್ದೀನಿ. ನೋಡಿ, ಇಲ್ಲಿ ಬಂದುಬಿಟ್ಟು ನಮ್ಮದು ಕಿಚನ್ ತುಂಬ ಪುಟ್ಟದಿರೋದ್ರಿಂದ ನಾನು ಎಲ್ಲನೂ ಗ್ಯಾಸ್ ಕಟ್ಟೆಲ್ಲ ಮೇಂಟೈನ್ ಮಾಡ್ಕೋಬೇಕಾಗುತ್ತೆ. ಹಾಗಾಗಿ ಈ ಥರ ಹ್ಯಾಂಗಿಂಗ್ ತರಿಸಿ ಕಪ್ಗಳೆಲ್ಲ ಜೋಡಿಸ್ಕೊಂಡಿದ್ದೀನಿ. ಹಾಗೆ ಎಣ್ಣೆ ಬಾಕ್ಸು, ತುಪ್ಪ ಎಲ್ಲ ಆ ಕಡೆ ಇಟ್ಕೊಂಡಿದ್ದೀನಿ. ಇಲ್ಲಿ ಬಂದರೆ ಮಿಕ್ಸರು, ನಾರ್ಮಲಾಗಿ ಕೆಟಲ್ಲು, ನೆಕ್ಸ್ಟ್ ಇಲ್ಲಿ ಈರುಳ್ಳಿ ಇಟ್ಕೊಂಡಿದ್ದೀನಿ ಕೆಳಗಡೆ. ನೆಕ್ಸ್ಟ್ ಹಾಗೆ ಪಾಪುದು ಪಿಡೆ ಶೋಲ್ಡರು, ಅವನಿಗೆ ದ್ರಾಕ್ಷಿ, ಹಾಗೆ ನೀರಿನ ಮಡಿಕೆ ಇವೆಲ್ಲ ಈ ಥರ ಗ್ಯಾಸಿನ ಕಟ್ಟೆ ಮೇಲೆ ನೀಟಾಗಿ ಜೋಡಿಸ್ಕೊಂಡಿದ್ದೀನಿ. ನೋಡಿ, ನನಗೆಲ್ಲೂ ಪ್ಲೇಸ್ ಇಲ್ಲ, ಹಾಗಾಗಿ ಫ್ರಿಜ್ ಮೇಲೆ ಹಣ್ಣುಗಳು ಹಾಗೆ ಟಿಶ್ಯೂ ಪೇಪರು ಈ ಥರ ಎಲ್ಲ ಜೋಡಿಸ್ಕೊಂಡಿದ್ದೀನಿ. ಇನ್ನು ಈ ಕಡೆ ಬಂದರೆ ಈ ಥರ ಇದೆ ಲುಕ್ಕು, ನೋಡೋದಕ್ಕೆ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ಈ ಥರ ನಾರ್ಮಲ್ ಎಲ್ಲರ ಮನೆಯಲ್ಲಿರೋ ಥರ ನನ್ನ ಮನೆಯಲ್ಲೂ ಪಾತ್ರೆ ಸ್ಟ್ಯಾಂಡ್ ಇದೆ. ನೋಡಿ, ಅದನ್ನು ಕೂಡ ನಾನು ಈ ಕಡೆ ಹ್ಯಾಂಗಿಂಗ್ ಮಾಡ್ಕೊಂಡಿದ್ದೀನಿ ಚೆನ್ನಾಗಿ. ಹಾಗೆ ಇಲ್ಲಿ ನಾನು ಒಂದು ಆನ್ಲೈನಲ್ಲಿ ಸ್ಪೂನ್ ಹ್ಯಾಂಗಿಂಗ್ ತರಿಸಿ ಸ್ಪೂನ್ನ ಹಾಕ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಬಂದರೆ ಫಿಲ್ಟ್ರ್ ವಾಟ್ರ್ ಇದೆ ಒಂದು, ಅದ್ರದ್ದು ಬೇಕಾಗಿರೋ ಪಾತ್ರ ಐಟಮ್ಸ್ ಎಲ್ಲ ತಿಕ್ಕಬೇಕಲ್ವ, ಅದೆಲ್ಲ ಐಟಮ್ಸ್ನ ಇಲ್ಲಿ ನೀಟಾಗಿ ಜೋಡಿಸ್ಕೊಂಡಿದ್ದೀನಿ. ನೋಡಿ, ಹಾಗೆ ಇಲ್ಲೆಲ್ಲ ಈ ಥರ ಬ್ರಷಸ್ಸು ಅದು ಎಲ್ಲ ನಾರ್ಮಲಾಗಿ ಎಲ್ಲರ ಮನೇಲಿ ಹೇಗೆ ಇಟ್ಕೊಂಡಿರ್ತೀರೋ ಹಾಗೆ ಇಟ್ಕೊಂಡಿದ್ದೀನಿ. ಇನ್ನು ಬಂದರೆ ಕೆಳಗಡೆ ಏನೇನು ಇಟ್ಕೊಂಡಿದ್ದೀನಿ ಅಂದರೆ, ಇದು ಹಳೆ ಮನೆ ಆಗಿದ್ದರಿಂದ ಡ್ರಾ ಸಿಸ್ಟಮ್ ಏನು ಮಾಡಿಲ್ಲ. ಇಲ್ಲಿ ನಾನೇ ಈ ಥರ ಡೆಕೋರೇಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಕೆಳಗಡೆ ಅಕ್ಕಿ, ಎಣ್ಣೆ, ಸಕ್ಕರೆ ಈ ಥರ ಎಲ್ಲ ಐಟಮ್ ಇಟ್ಕೊಂಡಿದ್ದೀನಿ. ಮೇಲೆ ಮಸಾಲ ಐಟಮ್ಮು, ಕಲ್ಲುಪ್ಪು ಈ ಥರ ಎಲ್ಲ ನೀಟಾಗಿ ಜೋಡಿಸ್ಕೊಂಡು ಇಟ್ಕೊಂಡಿದ್ದೀನಿ ಈ ಕಡೆ ಕಬೋರ್ಡಲ್ಲಿ. ನೆಕ್ಸ್ಟ್ ಈ ಕಡೆ ಕಬೋರ್ಡಲ್ಲಿ ನಾನು ನಾರ್ಮಲಾಗಿ ವಿಡಿಯೋಗೆ ಬಳಸೋಂಥ ಬೌಲ್ಸು, ನೆಕ್ಸ್ಟ್ ಕಿರಾಣಿ ಐಟಮ್ಸ್ ಏನಾದರೂ ಎಕ್ಸ್ಟ್ರಾ ಉಳ್ಕೊಂಡಿದ್ರೆ ಆ ಥರ
ಈ ಥರ ಒಂದು ಡ್ರಾ ಬಾಕ್ಸ್ ತರಿಸಿ ಈ ಥರ ಇಟ್ಕೊಂಡಿದ್ದೀನಿ ನೋಡಿ. ಇನ್ನು ನೆಕ್ಸ್ಟ್ ಡ್ರಾ ಅಲ್ಲಿ ಏನು ಮಾಡಿದ್ದೀನಿ ಅಂದರೆ ಪಾತ್ರೆಗಳೆಲ್ಲ ದೊಡ್ಡ ಬಾಸ್ಕೆಟ್ ತರಿಸಿ 2 ಬಾಸ್ಕೆಟ್ ತರಿಸಿ ಈ ಥರ ಆರ್ಗನೈಸರ್ ಮಾಡ್ಕೊಂಡಿದ್ದೀನಿ. ಅಂದರೆ ಈಸಿಯಾಗಿ ನನಗೆ ತೆಕ್ಕೋಕ್ಕಾಗುತ್ತೆ ಅನ್ನೋ ರೀಸನ್ಗೆ ಈ ಥರ ಮಾಡ್ಕೊಂಡಿದ್ದೀನಿ. ಅಲ್ಲೇ ಜೋಡಿಸ್ಕೊಂಡ್ರೆ ಒಂಥರ ಬಿದ್ದೊಳೋದು ಮತ್ತು ಅದು ಇರಿಟೇಟಿಂಗ್ ಫೀಲ್ ಆಗುತ್ತೆ, ನಿಮ್ಗೆ ಗೊತ್ತಿರೋದೆ. ಹಾಗಾಗಿ ಇದನ್ನು ಈ ಥರ ಈಸಿಯಾಗಿ ಜಕ್ಕೊಂಡು ಏನು ಬೇಕಾಗುತ್ತೆ ತೊಗೊಂಡು ಮತ್ತು ಒಳಗಡೆ ಸರಿಸ್ಕೊಂಡ್ಬಿಡ್ಬೋದು. ಒಂಥರ ಡ್ರಾ ಸಿಸ್ಟಮ್ ಥರ ಫೀಲ್ ಆಗುತ್ತೆ. ಆ ಥರ ಆಗಿ ನನಗೆ ಈ ಥರ ತುಂಬಾ ಈಸಿ ಅನಿಸಿತು. ಹಂಗಾಗಿ ನಾನು ಈ ಥರ ಮಾಡ್ಕೊಂಡಿದ್ದೀನಿ. ಕೆಲಸ ಮಾಡೋಕ್ಕೂ ಕೂಡ ತುಂಬ ಈಸಿನೇ ಆಗುತ್ತೆ ಇದು. ಇನ್ನು ಈ ಕಡೆ ಬಂದರೆ ಮೇಲ್ಗಡೆ ಎಲ್ಲ ಬಾಕ್ಸಸ್ಸು ವೇಸ್ಟೇಜು ಅದು ಆ ಥರ ಎಲ್ಲ ಇಟ್ಕೊಂಡಿದ್ದೀವಿ. ಟೋಟಲಾಗಿ ಔಟ್ಲುಕ್ ನೋಡಿ ಒಂಥರ ಚೆನ್ನಾಗಿದೆ, ಎಲ್ಲ ಸ್ವರ್ಗ ಫೀಲ್ ಆಗ್ತಿದೆ ನನಗಂತೂ. ಈ ಥರ ಫುಲ್ ಫಿನಿಶಿಂಗ್ ಬರುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ತುಂಬಾ ಚೆನ್ನಾಗಿ ಬಂದಿದೆ. ನಮ್ಮ ಹಸ್ಬೆಂಡ್ ಕೂಡ ತುಂಬಾ ಹೆಲ್ಪ್ ಮಾಡಿಕೊಟ್ರು. ನೆಕ್ಸ್ಟ್ ಲೈಟ್ ಆಫ್ ಮಾಡಿದಾಗ ನೋಡಿ ಈ ಥರ ನೋಡೋಕೆ ಕಾಣಿಸುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಕೊಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್.